ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾದ ಸರ್ಜಾಪುರ ಸದ್ದಾಂ ರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸರ್ಕಾರಿ ಹಿರಿಯ ಹೆಣ್ಣು ಮಕ್ಕಳ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳ ಮತ್ತು ಅಭಿಮಾನಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಸರ್ಜಾಪುರ ಸದ್ದಾಂ ರವರಿಗೆ ಅಭಿಮಾನಿಗಳು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ದೊಮ್ಮಸಂದ್ರ ಅಂಬೇಡ್ಕರ್ ನಗರ ಸುನಿಲ್, ಆಕಾಶ್, ಸುದೀಪ್ ಮತ್ತು ಅವರ ತಂಡದವರು ವಹಿಸಿದರು. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ದೊಮ್ಮಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು LKG ಇಂದ 7ನೇ ತರಗತಿವರೆಗೂ ಏನು ಬಡ ಮಕ್ಕಳಿಗೆ ನಮ್ಮ ಆಕಾಶ್ ಅವರು ಮತ್ತು ಸುದೀಪು, ಸುನೀಲು, ಅಕ್ಷಯ್ ಮತ್ತು ಭರತ್ ಎಲ್ಲ ಸೇರಿಕೊಂಡು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಆ ಮಕ್ಕಳಿಗೆ, ಬಡ ಮಕ್ಕಳಿಗೆ ತಟ್ಟೆ ಮತ್ತು ನೀರು ಕುಡಿಯುವ ಬಾಟ್ಲು ಕೊಡೋದ್ರ ಮುಖಾಂತರ ಮತ್ತು ಕೇಕು, ಲಡ್ಡುವನ್ನು ವಿತರಣೆ ಮೂಲಕ ಇವತ್ತು ನನ್ನ ಬರ್ತ್ಡೇಯನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ. ಅವರಿಗೆ ನಾನು ಭಾಳ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ಏನು ನನ್ನ ಸಹೋದರರಾದಂಥ ಇವರು ನನ್ನ ಜೊತೆಯಲ್ಲಿ ಯಾವಾಗಲೂ ಇದ್ದು ಇವತ್ತು ನನ್ನ ಒಂದು ಹುಟ್ಟುಹಬ್ಬದ ವಿಶೇಷವಾಗಿ ಅನೇಕ ಕಡೆಗಳಲ್ಲಿ ಅನೇಕ ಒಂದು ಬುದ್ಧಿಮಾಂದ್ಯಮ ಮಕ್ಕಳು ಬೆಳಗ್ಗೆಯಿಂದನೂ ನಾವು ಎಲ್ಲ ಕಡೆ ಬರ್ತಾಯಿದ್ವಿ.
ಈಗ ಇಲ್ಲಿ ಸ್ವಲ್ಪ ಬರೋದು ತಡವಾಯಿತು, ಹಾಗಾಗಿ ಕ್ಷಮೆ ಇರಲಿ. ಎಲ್ಲ ಮಕ್ಕಳು ಪಾಪ ಬಡ ಮಕ್ಕಳಿದ್ದಾರೆ. ನಾವು ಉದ್ದೇಶಪೂರ್ವಕವಾಗಿ ಏನೂ ಲೇಟ್ ಮಾಡಿಲ್ಲ. ಕೆಲವೊಂದು ಸ್ಥಳಗಳಲ್ಲಿ ಹೋದಾಗ ಲೇಟ್ ಆಯಿತು. ಇವತ್ತು ನಮ್ಮ ಏನು ಈ ಸ್ಕೂಲಲ್ಲಿ ಈ ಶಾಲೆಯಲ್ಲಿ ಓದಂಥ ಮಕ್ಕಳು ಅನೇಕ ವಿದ್ಯಾವಂತರು ಇಂಜಿನಿಯರ್ಗಳಾಗಿದ್ದಾರೆ. ಮತ್ತು ಈ ಹೊರದೇಶಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಂಥ ಒಂದು ಮಾನ್ಯತೆ ಇರತಕ್ಕಂಥ ಈ ಸರ್ಕಾರಿ ಮಾಧ್ಯಮ ಶಾಲೆಯಲ್ಲಿ ಏನು ಈಗಾಗಲೇ ಸುಮಾರು 7ನೇ ತರಗತಿವರೆಗೂ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಕೂಡ ಇದೆ. ಎಲ್ಲ ನೋಡಿ, ಇದು ಎಕ್ಸಾಂಪಲ್ ನಮ್ಮ ಇವನು ಆಕಾಶನು ಇಲ್ಲೇ ಓದಿ ಇವತ್ತು ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ದಾನೆ. ಅವರೆಲ್ಲ ಇಂಥ ಒಂದು ಮಹಾನ್ ವ್ಯಕ್ತಿಗಳನ್ನು ಇದು ಮಾಡಿದಂಥ ಈ ಸ್ಕೂಲ್ಗೆ ಮೊದಲಿಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕು ನಮ್ಮ ಹೆಡ್ ಮಾಸ್ಟ್ರಿಗೆ. ಏನು ಈಗಾಗಲೇ ಸುಮಾರು ಮಕ್ಕಳನ್ನು ಬಡ ಮಕ್ಕಳು ತಾನೇ ಸರ್, ಬಡ ಮಕ್ಕಳಿಗೆ ಮತ್ತು ಇಲ್ಲಿ ನಮ್ಮ ಶಾಲೆಗೆ ಏನು ಪೇಂಟಿಂಗ್ ಬೇಕಂತ ಹೇಳಿದ್ದಾರೆ, ಅದನ್ನು ಮಾಡಿಕೊಡ್ತೀವಿ. ಮತ್ತು ಒಂದು ಟಾಯ್ಲೆಟ್ ಇಲ್ಲ ಅಂತ ಹೇಳಿದ್ದಾರೆ, ಅದನ್ನು ಮಾಡಿಕೊಡ್ತೀವಿ ಮುಂದಿನ ದಿನ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಕರೆದು ಇವತ್ತು ಈ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಕ್ಕೆ ಎಲ್ರಿಗೂ ಕೃತಜ್ಞತೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ. ಇವತ್ತು ನಮ್ಮ ಅಚ್ಚುಮೆಚ್ಚಿನ ನಾಯಕ ಬಡವರ ಬಂಧು ಯುವಕರ ಆಶಾ ಕಿರಣ ಆಗಿರ್ತಕ್ಕಂಥ ನಮ್ಮ ಸರ್ಜಾಪುರ ಸದ್ದಮ್ಮಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಕ್ಕಳು ಇವತ್ತು ಯಾಕೆ ಇಲ್ಲಿ ಆಚರಣೆ ಮಾಡಿದ್ರಂದರೆ, ಮಕ್ಕಳು ದೇವರ ಸ್ವರೂಪ ಅಂತ ಹೇಳ್ತಾರೆ. ಆ ದೇವಸ್ಥಾನಕ್ಕಿಂತ ಮಕ್ಕಳ ಹತ್ರ ಆ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡಿದ್ರೆ ಆ ಮಕ್ಕಳ ಆಶೀರ್ವಾದನೇ ದೇವರ ಆಶೀರ್ವಾದ ಸಿಕ್ಕಿರೋ ಥರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಮಕ್ಕಳಿಗೆ, ಬಡ ಮಕ್ಕಳಿಗೆ ಏನೈತೆ ಇದು ಮಾಡಿಕೊಡ್ತೀರಿ ಅಂತ ಸದಾಮಣ್ಣವ್ರು ಹೇಳಿದ್ದಾರೆ. ಮತ್ತೊಮ್ಮೆ ನಮ್ಮ ಸದಾಮಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ದಿನದಲ್ಲಿ ದೇವರು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಕ್ಲಿ. ಮುಂದಿನ ದಿನದಲ್ಲಿ ನಮ್ಮ ಅಣ್ಣಗೆ MLA ಆಗಬೇಕಂತ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳ್ಕೊತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.